ನಿರಂತರ ಸುರಿಯುತ್ತಿರುವ ಮಳೆಗೆ ಗುಂಡಬಾಳ ಹೊಳೆ ಪ್ರವಾಹದಿಂದ ಉಕ್ಕಿ ಹರಿದಿದ್ದು ನೂರಾರು ಮನೆಗಳು ಜಲಾವೃತಗೊಂಡಿದ್ದು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಸಂತ್ರಸ್ತರು ಪರದಾಡಿದ ಘಟನೆ ನಡೆದಿದೆ. ಆಕಾಶಕ್ಕೆ ರಂಧ್ರ ಬಿದ್ದಂತೆ ಸುರಿಯುತ್ತಿರುವ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ಎಲ್ಲೆಲ್ಲೂ ಪ್ರವಾಹ ಭೂಕುಸಿತಗಳ ಪ್ರಹಾರವೇ ನಡೆಯುತ್ತಿದೆ. ಅದರಲ್ಲೂ ಹೊನ್ನಾವರ ತಾಲೂಕಿನ ಗುಂಡಬಾಳ ಮತ್ತು ಬಾಸ್ಕೇರಿ ಹೊಳೆಗಳು ಪ್ರವಾಹದಿಂದ ಉಕ್ಕಿ ಹರಿದಿದ್ದು ಅವಾಂತರಗಳನ್ನೇ ಸೃಷ್ಟಿ ಮಾಡಿದೆ. ಈ ವರ್ಷದಲ್ಲಿ ಗುಂಡಬಾಳ ಹೊಳೆ ತೀರದ ಗ್ರಾಮಸ್ಥರು ಎರಡನೇ ಬಾರಿಗೆ ನೆರೆ ಸಂತ್ರಸ್ತರಾಗಿದ್ದಾರೆ. 2 ವಾರದ ಹಿಂದಷ್ಟೇ ಗುಂಡಬಾಳ ಹೊಳೆ ಉಕ್ಕಿ ಹರಿದು ಅವಾಂತರ ಸೃಷ್ಟಿಸಿತ್ತು. ಆದ್ರೀಗ ಕಳೆದ ಬಾರಿಗಿಂತ ರೌದ್ರ ರೂಪದಿಂದ ಹರಿಯುತ್ತಿದ್ದು ನೂರಾರು ಮನೆಗಳು ಜಲಾವೃತಗೊಂಡಿದ್ದು ತೋಟ ಮನೆಗಳೆಲ್ಲ ನೀರಿನಲ್ಲಿ ಮುಳುಗಡೆಯಾಗಿದ್ದು ಜಾನುವಾರುಗಳಿಗೆ ಗುಡ್ಡಗಳೇ ಆಸರೆಯ ತಾಣಗಳಾಗಿವೆ. ಇದು ಮಧ್ಯರಾತ್ರಿಯಿಂದಲೇ ಗುಂಡಬಾಳ ನದಿಯಲ್ಲಿ ಪ್ರವಾಹ ಉಕ್ಕೇರಿದ್ದರಿಂದ ಏಕಾಏಕಿ ನೀರು ಮನೆಗಳಿಗೆ ನುಗ್ಗಿತ್ತು. ಪ್ರವಾಹದ ಅಬ್ಬರದಲ್ಲಿ ಯಾರಿಗೂ ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಸಾಧ್ಯವಾಗಲಿಲ್ಲ. ಹೀಗಾಗಿ ರಾತ್ರಿ ಪೂರ್ತಿ ನೀರಿನಿಂದ ಜಲಾವೃತಗೊಂಡ ಮನೆಗಳಲ್ಲಿ ಬೆಳಗಾಗುವ ತನಕ ಕಾದು ಕುಳಿತಿದ್ದಾರೆ. ಬೆಳಗಾಗುವಷ್ಟರಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದರಿಂದ ಬಹುತೇಕ ಸಂತ್ರಸ್ತರು ಜಲ ದಿಗ್ಬಂಧನಕ್ಕೆ ಸಿಲುಕಿದ್ರು. ಚಿಕ್ಕನಕೋಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿಜನಕೇರಿ, ಹಿತ್ತಲಕೇರಿ, ಹಡಿನ್ಬಾಳ್ ಭಾಗದ ಖಡಗೇರಿ, ಕರ್ವಾ ಭಾಗದ ನಾಥಗೇರಿ, ವಲ್ಕಿ, ಕೂಡ್ಲಾ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಕಾಳಜಿ ಕೇಂದ್ರಗಳಿಗೆ ತೆರಳಲು ಕೂಡ್ಲಾ, ವಲ್ಕಿ ಗ್ರಾಮದ ಸಂತ್ರಸ್ತರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಕೊನೆಗೆ ದೋಣಿಯಲ್ಲಿದ್ದವರು ಮಾನವೀಯತೆ ದೃಷ್ಟಿಯಿಂದ ಪ್ರವಾಹದಲ್ಲಿ ಸಿಲುಕಿದ್ದ ನೆರೆ ಸಂತ್ರಸ್ತರನ್ನು ಸುರಕ್ಷಿತ ಸ್ಥಳಗಳಿಗೆ ತಲುಪಿಸಿದ್ದಾರೆ. ಈ ವಿಚಾರದಲ್ಲಿ ಕಾವೂರು ಗ್ರಾಮದ ರಾಜೇಶ್ ಪೆದ್ರಿಕ್ಲೋಪಿಸ್, ನಾಗರಾಜ್ ಗಣಪತಿ ಮಡಿವಾಳ್ ಆಪತ್ ಬಾಂಧವರಂತೆ ನೂರಾರು ಸಂತ್ರಸ್ತರನ್ನು ಸುರಕ್ಷಿತ ಸ್ಥಳಗಳಿಗೆ ತಲುಪಿಸಿ ಮಾನವೀಯತೆ ಮೆರೆದಿದ್ದಾರೆ.
ಮತ್ತೊಂದೆಡೆ ಬಾಸ್ಕೇರಿ ಹೊಳೆ ಕೂಡ ರಣಾರ್ಭಟಿಸುತ್ತಿದ್ದರಿಂದ ಹೊಳೆ ತೀರದ ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ನೆರೆ ಸಂತ್ರಸ್ತರನ್ನು ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ. ಇನ್ನು ನಮ್ಮ ರಾಜಕಾರಣಿಗಳು ಜಾಗ ಹುಡುಕಿ ಮನೆ ಕಟ್ಟಿಸಿಕೊಡುವುದು ಮಂಗನ ಮದುವೆಯಂತೆ ಆಗಿದ್ದು, ಕೊನೆ ಪಕ್ಷ ಮಳೆಗಾಲದಲ್ಲಿ ಜೀವ ರಕ್ಷಣೆಗಾಗಿ ಹೊಳೆ ತೀರದ ನಿವಾಸಿಗಳಿಗೆ 3 ತಿಂಗಳ ಕಾಲ ದೋಣಿ ವ್ಯವಸ್ಥೆ ಮಾಡಿದ್ರೆ ಸಾಕಿತ್ತು. ಇದು ಕೂಡ ನಮ್ಮ ರಾಜಕಾರಣಿಗಳ ಕೈಲಾಗದ ಕೆಲಸವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಸಂಜಯ್ ನುಡಿಸಿರಿ ನ್ಯೂಸ್, ಹೊನ್ನಾವರ.